ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮಾರ್ನಿಂಗ್ ನೋಡ್ತಿರ್ಬೋದು ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ. ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಮಾರ್ನಿಂಗೆ ಹೊಲದ ಹತ್ರ ಹೋಗಿದ್ವಿ. ಅಲ್ಲಿ ಹಣ್ಸಿನ ಮರ ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಅಂತ. ಈ ಹಣ್ಸಿನ ಮರದಲ್ಲಿ ಹಣ್ಸಿನಕಾಯಿ ಎಲ್ಲ ಕೆಳಗಡೆನೇ ಬಿಟ್ಟಿದೆ. ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕೈಗೆ ಸಿಗುತ್ತೆ ಅಷ್ಟು ಕೆಳಗೆ ಹಣ್ಸಿನಕಾಯಿ ಎಲ್ಲ ಬಿಟ್ಟಿದೆ. ಇಲ್ಲಿ ನಮ್ಮಮ್ಮ ಹಣ್ಸಿನಕಾಯಿ ಕೂಡ ಕೊಯ್ಕೊತಿದ್ದಾರೆ. ಯಾಕೆ ಅಂದರೆ ಇದರಲ್ಲಿ ಸಾಂಬಾರು ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಣ್ಸಿನಕಾಯಲ್ಲಿ. ಈ ರೆಸಿಪಿ ಯಾರಿಗಾದ್ರು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನಾನು ನೆಕ್ಸ್ಟ್ ಟೈಮು ಈ ರೆಸಿಪಿ ಮಾಡಿದಾಗ ನಾನು ವಿಡಿಯೋ ಹಾಕ್ತೀನಿ. ಇದರಲ್ಲಿ ಸಾಂಬಾರು ಒಂದೇ ಅಲ್ಲ, ಕಬಾಬ್ ಕೂಡ ಮಾಡ್ಬೋದು. ಕಬಾಬ್ ಮಾತ್ರ ಸಖತ್ತಾಗಿರುತ್ತೆ ಟೇಸ್ಟು. ಒಂದ್ಸಲ ನೀವು ಕೂಡ ಮಾಡ್ಕೊಂಡು ತಿನ್ನಿ. ತಿಂಡಿಗೆ ನಮ್ಮಮ್ಮ ಹುಳಿ ಅನ್ನ ಮಾಡಿತ್ತು. ಇದು ಹುಳಿ ಅಂದರೆ ಮಾಮೂಲಿ ಹುಳಿ ಅಲ್ಲ, ಚಿತ್ರಾನ್ನದ ಹುಳಿ ಅಂತೆ. ಯಾಕೆಂದರೆ ಚಿತ್ರಾನ್ನದ ಥರನೇ ಮಾಡಿಬಿಟ್ಟು ಹುಣಸೆ ಹಣ್ಣು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನನಗೆ ಚಿತ್ರಾನ್ನಕ್ಕಿಂತ ಇದನ್ನೇ ಸ್ವಲ್ಪ ಜಾಸ್ತಿ ಇಷ್ಟ. ಅದಾದಮೇಲೆ ಸಾಂಬಾರಿಗೆ ಅಂತ ಇದನ್ನೆಲ್ಲ ಕಟ್ ಮಾಡ್ತಿದ್ರು. ಈ ಥರ ಭಾಗ ಮಾಡಿಕೊಂಡು ಅದ್ರ ದಿಂಡು ಇರುತ್ತಲ್ಲ, ಅದು ಮತ್ತು ಹಿಂದೆ ಮುಳ್ಳು ಮುಳ್ಳು ಥರ ಇರುತ್ತೆ, ಅದೆಲ್ಲ ತೆಗೆದುಬಿಟ್ಟು ಸಾಂಬಾರು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇವಾಗ ಸೂರ್ಯ ಮುಳುಗೋ ಟೈಮ್ ಆಗಿದೆ. ಸಂಜೆ 6 ಏನೋ. ನೋಡಿ ಎಷ್ಟು ಸಕ್ಕತ್ತಾಗಿ ವ್ಯೂ ಕಾಣಿಸ್ತಿದೆ ಅಂತ. ಈ ಥರ ಸೂರ್ಯ ಮುಳುಗುವಾಗ ನೋಡೋದು ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಸಕ್ಕತ್ತಾಗಿ ಕಾಣಿಸ್ತಿರುತ್ತೆ. ಈ ಥರ ಯಾರಿಗಾದ್ರೂ ಇಷ್ಟ ನೋಡೋದಕ್ಕೆ ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಕ್ಕತ್ತಾಗಿದೆ ಅಲ್ವಾ? ಹಾಗೆ ಮಾರ್ನಿಂಗು ಅಗ್ರೆಗೆ ಹೋಗಿದ್ವಿ. ಅಲ್ಲಿ ಅಗ್ರೆಯಿಂದ ಸ್ವಲ್ಪ ದೂರ ಹೋದರೆ, ಆ ಊರ ನೇಮ್ ನನಗೆ ಗೊತ್ತಿಲ್ಲ, ಮೆಣಸನಮ್ಮ ಅಂತ ದೇವಸ್ಥಾನ ಇದೆ ಅಂತೆ. ಅಲ್ಲಿ ಜಾತ್ರೆ ಆಗ್ತಿತ್ತಂತೆ. ಅದಕ್ಕೇ ಬನ್ನಿ ಅಲ್ಲೆಲ್ಲ ಹೋಗೋಣ ಅಂತ ಕರ್ಕೊಂಡು ಹೋದರು. ಅಲ್ಲಿ ಹೋದ್ವಿ. ಸಕ್ಕತ್ತಾಗಿತ್ತು. ನೋಡ್ತಿರ್ಬೋದು, ಇದನ್ನ ಸಿಡಿ ಅಂತ ಅಂತಾರೆ. ಅಂದರೆ ಪೂಜೆ ಮಾಡ್ತಾರಲ್ಲ, ಅವ್ರನ್ನ ಒಂದು ಸೈಡು ಕಟ್ಟಿರ್ತಾರೆ, ಇನ್ನೊಂದು ಸೈಡು ಜನಗಳೆಲ್ಲ ಇಟ್ಕೊಂಡು ಸುತ್ತಿರ್ತಾರೆ. ದೇವರು ಕೂಡ ಅದರ ಸುತ್ತ ರೌಂಡ್ ಹೋಗ್ತಿರುತ್ತೆ. ಇದು ನೋಡೋಕೆ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಜನ ಬಂದಿದ್ದರು. ಇಲ್ಲಿಗೆ ನಾನು ಒಂದು ಸಲನೂ ಹೋಗಿರಲಿಲ್ಲ. ಮತ್ತು ನನಗೆ ಈ ಥರ ದೇವರಿದೆ ಅನ್ನೋದು ಗೊತ್ತಿರಲಿಲ್ಲ. ಅವತ್ತು ಅವರು ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ದಕ್ಕೆ ಹೋಗಿದ್ದೆ. ಅಂದರೆ ನಮ್ಮ ಅಕ್ಕ ಇದ್ದಾರಲ್ಲ, ಅವ್ರ ಹತ್ತೆ ಕರ್ಕೊಂಡು ಹೋಗಿದ್ದರು. ಸಕ್ಕತ್ತಾಗಿತ್ತು. ಇದನ್ನು ಫಸ್ಟ್ ಟೈಮ್ ಈ ಥರ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ನಮ್ಮೂರಲ್ಲೂ ಸಿಡಿ ಮಾಡ್ತಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಅಂತ ನನಗೆ ಅನ್ನಿಸ್ತು. ಹೋಗಿದ್ದಕ್ಕೂ ಅಂದರೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಹೋಗಿ ಆಲ್ಮೋಸ್ಟು 2 3 ಹೋಗಿದ್ವಿ. ಇದು ಯಾವಾಗ್ಲೂ ಆಗೋದು 6 ಅಂತೆ. ನಮಗೆ ಗೊತ್ತಿರಲಿಲ್ಲ. ಸ್ವಲ್ಪ ಬೇಗನೆ ಹೋಗಿದ್ವಿ ನಾವು. ಅದಾದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಅದಾಗಿ 2 ಡೇಸ್ ಆದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಇದು ಆಲ್ಮೋಸ್ಟ್ ಒಂದು ವೀಕಿನ ವೀಡಿಯೋ ಅಂತಲೇ ಹೇಳ್ಬೋದು. ಡೈಲಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅದಾದಮೇಲೆ 2 ಡೇಸ್ ಆದಮೇಲೆ ಮಳೆ ಸ್ಟಾರ್ಟ್ ಆಯಿತು. ನೋಡ್ತಿರ್ಬೋದು, ಮಳೆ ಅಂದರೆ ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ. ಯಾಕೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಈ ವರ್ಷ ಎಷ್ಟು ಬಿಸಿಲಿತ್ತು ಅಂತ. ಮಳೆನೇ ಇಲ್ಲ. ಏಪ್ರಿಲ್ ಟೈಮಲ್ಲಾದರೂ 1-2 ಸರಿನಾದ್ರು ಮಳೆ ಬಂದು ಹೋಗ್ತಿತ್ತು. ಈ ವರ್ಷ ಅದೂ ಇಲ್ಲ. ಇವತ್ತೇ ಫಸ್ಟ್ ಟೈಮ್ ಅಂದರೆ ಮಳೆ ಬಂದಿತ್ತು. ಇದಕ್ಕೂ ಮುಂಚೆ 1-2 ಸರಿ ನಮ್ಮೂರಿಗೆ ಅಂದರೆ ಸ್ವಲ್ಪ ಬರ್ತಿತ್ತು, ಹೋಗ್ತಿತ್ತು. ಆ ಮಳೆ ಬಂದಮೇಲೆ ಇನ್ನೂ ಸೆಕೆ ಜಾಸ್ತಿ ಆಗ್ತಿತ್ತು. ಬಟ್ ಇವತ್ತಿನ ಥರ ಮಳೆ ಬಂದು ತುಂಬ ಅಂದರೆ ತುಂಬ ದಿನ ಆಗಿತ್ತು. ತುಂಬ ಗಾಳಿ ಮಳೆ ಎಲ್ಲ ಬಂತು. ಈ ಮಳೆ ಬಂದಮೇಲೆ ಫುಲ್ಲು ಕೂಲಾಗಿದೆ. ಇವಾಗ ವಾತಾವರಣ ಎಲ್ಲ ಸಕ್ಕತ್ತಾಗಿದೆ. ಈ ಥರ ಇದ್ದು ತುಂಬ ದಿನ ಆಗಿತ್ತು. ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಮಳೆ ಅಂದರೆ ಇಷ್ಟ ಕಮೆಂಟ್ ಮಾಡಿ. ಅದರಲ್ಲೂ ನನಗೆ ಮಳೇಲಿ ಐಸ್ ಕ್ರೀಮ್ ತಿನ್ನೋದು ಅಂದರೆ ಸಖತ್ ಇಷ್ಟ. ಮಳೇಲಿ ಐಸ್ ಕ್ರೀಮ್ ತಿಂದು ತುಂಬ ದಿನ ಆಗಿದೆ. ಅದರಲ್ಲೂ ಯಾವುದಾದ್ರು ಬೆಟ್ಟದ ಹತ್ರ ಹೋಗಿ ಮಳೆ ಬರುವಾಗ ಅಲ್ಲಿ ನೆನ್ಕೊಂಡು ಐಸ್ ಕ್ರೀಮ್ ತಿನ್ನೋದು ಅಂದರೆ ಇನ್ನೂ ಮಜಾ. ಈ ಥರ ತಿಂದು ಆಲ್ಮೋಸ್ಟ್ ತುಂಬ ಅಂದರೆ ಒಂದು 2-3 ವರ್ಷನೇ ಆಯಿತು ಅನ್ಕೋತೀನಿ. ಇತ್ತೀಚೆಗೆ ಎಲ್ಲೂ ಆ ಥರ ಆಗಿಲ್ಲ. ಆ ಥರ ಟೈಮ್ ಬಂದಿಲ್ಲ. ನೆಕ್ಸ್ಟ್ ನೋಡೋಣ ಯಾವಾಗ ಸಿಗುತ್ತೆ ಆ ಥರ ಅಂತ. ಮಳೇಲಿ ಯಾರಿಗೆಲ್ಲ ಐಸ್ ಕ್ರೀಮ್ ತಿನ್ನೋಕ್ಕೆ ಇಷ್ಟ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮರಿಬೇಡಿ, ಆಯಿತಾ? ಅದಾದಮೇಲೆ ಬಸವ ಜಯಂತಿ ಇತ್ತು. ಆಲ್ಮೋಸ್ಟ್ ಹಳ್ಳಿ ಕಡೆ ಇದನ್ನೆಲ್ಲ ಆಚರಣೆ ಮಾಡ್ತಾರೆ. ನಾವು ದೇವ್ರ ರೂಮಿಗೆಲ್ಲ ಈ ಥರ ಇಟ್ಟು ಮಾಡಿದ ಅಡುಗೆ ಎಲ್ಲ ಪೂಜೆ ಮಾಡ್ತೀವಿ. ಅದಾದಮೇಲೆ ದೇವಸ್ಥಾನಕ್ಕೆಲ್ಲ ತಗೊಂಡೋಗಿ ಅಲ್ಲಿ ಎಡೆ ಕೊಟ್ಟು ಬರ್ತೀವಿ. ಆಮೇಲೆ ಮನೇಲಿ ಬಸವ ಇದ್ದರೆ ಬಸವನಿಗೆ ಇಟ್ಟು ಪೂಜೆ ಮಾಡ್ತೀವಿ.
ಮೊದಲೆಲ್ಲ ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಹೋರಿಗಳೆಲ್ಲ ಇರ್ತಿದ್ದು. ಆವಾಗ ಅದಕ್ಕೆಲ್ಲ ಅಲಂಕಾರ ಮಾಡೋದು ಎಲ್ಲ ಮಾಡಿ, ಆಮೇಲೆ ಅಲ್ಲಿ ಊರ ಹತ್ರ ದೇವಸ್ಥಾನ ಇದೆ, ಅಲ್ಲಿಗೆ ಹೊಡ್ಕೊಂಡೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸಿ ತೀರ್ಥ ಹಾಕಿಸಿ ಊರಲ್ಲಿ ಒಂದು ರೌಂಡು ಓಡಿಸ್ಕೊಂಬರ್ತಿದ್ರು. ಇವಾಗೆಲ್ಲ ಹೋರಿ ಇಲ್ಲ. ಒಂದು ಸಣ್ಣ ಕರು ಇತ್ತು, ಹೋರಿ ಕರ. ಅದಕ್ಕೆ ಅದನ್ನೇ ನಿಲ್ಲಿಸಿ ಪೂಜೆ ಮಾಡ್ತಿದ್ದಾರೆ. ದೊಡ್ಡ ಹೋರಿಗಳಾದರೆ ಅದಕ್ಕೆಲ್ಲ ಫುಲ್ಲು ಹಾರ ಮತ್ತು ಬಲೂನು, ಆಮೇಲೆ ಕಲರ್ ಕವರ್ಗಳು ಅದೆಲ್ಲ ಕಟ್ಟಿ ನೀಟಾಗಿ ಡೆಕೋರೇಷನ್ ಮಾಡ್ತಿದ್ರು. ನೀಟಾಗಿ ಸಖತ್ತಾಗಿ ಕಾಣಿಸ್ತಿತ್ತು ಅಲಂಕಾರ ಮಾಡಿದಾಗ. ಅಂದರೆ ಕಾಲಿಗೆ ಗೆಜ್ಜೆ ಥರ ಅದ್ರ ಮೊಗ್ಗೆಲ್ಲ ಕುಯ್ಕೊಂಡು ಬಂದು ಮಾಡ್ತಿದ್ರು. ಇದು ಚಿಕ್ಕದಲ್ವ, ಅದಕ್ಕೆ ಆ ಥರ ಏನೂ ಮಾಡಿಲ್ಲ. ಪೂಜೆ ಎಲ್ಲ ಆದಮೇಲೆ ಇವತ್ತು ಚಿನ್ನ ಮುಡಿಸಿದ್ರೆ ತುಂಬ ಒಳ್ಳೆಯದು ಅಂತ ನಮ್ಮಮ್ಮ ಚಿನ್ನ ಮುಟ್ಟಿಸ್ತಿದ್ರು. ನಿಮ್ಮೂರಲ್ಲಿ ಯಾವ ಥರ ಬಸವ ಜಯಂತಿ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಪೂಜೆ ಎಲ್ಲ ಮುಗಿದಿದ ಮೇಲೆ ಅದು ಪೂಜೆ ಮಾಡೋಕ್ಕೆ ಏನೇನೆಲ್ಲ ಇಟ್ಟಿದ್ವಿ ಅಡುಗೆ ಮಾಡಿದ್ದೆಲ್ಲದನ್ನು ಅದನ್ನು ಪೂಜೆ ಮುಗಿದ ಮೇಲೆ ಬಸವನಿಗೆ ತಿನ್ನಿಸ್ಬೇಕು. ದೊಡ್ಡ ಹೋರಿಗಳಾದರೆ ನಾವು ತಿನ್ನಿಸೋ ಅವಶ್ಯಕತೆ ಇಲ್ಲ, ಅವೇ ತಿಂತವೆ. ಆದರೆ ಇದು ಚಿಕ್ಕ ಕರು ಅಲ್ವ ಇನ್ನು, ಅದಕ್ಕೇ ನಮ್ಮಪ್ಪ ತಿನ್ನಿಸ್ತಿದ್ರು ಫೋರ್ಸ್ ಮಾಡಿ, ಸ್ವಲ್ಪನಾದ್ರು ತಿನ್ನಬೇಕು ಅಂತ. ದೊಡ್ಡ ಹೋರಿಗಳಾದರೆ ಸ್ವಲ್ಪನೂ ಬಿಡಲ್ಲ, ಹಂಗೆ ತಿಂತವೆ. ಇವರು ಅದು ತಿನ್ನಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ತೆಗೆದಿಟ್ಕೋತಿದ್ರು. ಇದು ಏನೂ ತಿನ್ನಲೇ ಇಲ್ಲ, ಸ್ವಲ್ಪ ನಮ್ಮಪ್ಪ ಫೋರ್ಸ್ ಮಾಡಿ ತಿನ್ನಿಸ್ತು. ಇನ್ನು ಸ್ವಲ್ಪ ಮಿಕ್ಕಿತ್ತು, ಇನ್ನೊಂದು ಕಡೆ ಸೈಡಲ್ಲಿ ಸ್ವಲ್ಪ ತಿನ್ನಿಸಿ ಪೂರ್ತಿ ಹಾಗೆ ಇತ್ತು, ಅದನ್ನು ನಮ್ಮಪ್ಪ ತಿಂದರು. ಹಬ್ಬದ ದಿನ ಮತ್ತೆ ನಮ್ಮೂರಲ್ಲಿ ಸಂಜೆ ಸ್ವಲ್ಪ ಮಳೆ ಬಂತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.